Please come, take a one. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇವತ್ತು ನಾನು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋ. ಇವತ್ತು ಶನಿವಾರ ಸಂಜೆ ನಾನು 8 ಗಂಟೆ ಮೇಲೆ ವಿಡಿಯೋ ಅಂದರೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಸೊ ಹೋಗ್ತಾ ಇದ್ದೀನಿ. ನೈಟ್ 8:30 9 o'clock ಆಗಿದೆ. ಸೊ ಬನ್ನಿ ಹೋಗೋಣ. ಎಲ್ಲೋದವರು 5 ವರ್ಷ. ಹಾಂ, ವೆಸ್ಟರ್ನ್. ಹಾಂ, ಆಗುತ್ತೆ. Vai, grazie. ಲೆಗ್ಗಿನ್ಸ್ ಯಾವ ಥರ ಇದೆ ಇದು? ಬ್ಲಿಂಕಿಂಗ್ ಅಮೆಝಾನ್ ಚಾನೆಲ್. ಬಟ್ಟೆ ಶಾಪಿಂಗ್ ಆದಮೇಲೆ ಸ್ಲಿಪ್ಪರ್ ನೋಡೋಣ ಅಂತ ಬಂದಿದ್ವಿ. ಸೋನುಗೆ ಸ್ಲಿಪ್ಪರ್, ಶೂ ಅಂದರೆ ನಾನು ತೊಗೊಂಡಿರೋ ಡ್ರೆಸ್ಸಿಗೆ ಯಾವ್ದು ಸೂಟ್ ಆಗುತ್ತೆ ಅದು ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಇಲ್ಲೇ ಫೀಟ್ ಶಾಪ್ ಹತ್ರ ಬಂದಿದ್ದಿತ್ತು. ನೈಟ್ ಒಂದು 10 o'clock ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. 10:15 ಹಾಗಾಗಿತ್ತು. ಸೊ ಮಾರ್ನಿಂಗ್ ಸ್ವಲ್ಪ ಬೆಳಗ್ಗೆನೇ ಬೇಗನೆ ಎದ್ದಿದ್ದೆ. ಸೊ ಇವತ್ತು ಸ್ಕೂಲೆಲ್ಲ ಏನೂ ಇರಲಿಲ್ಲ, ಮಕ್ಕಳೆಲ್ಲ ಇನ್ನೂ ಹಾಗೆ ಮಲಗಿದ್ರು. 7:30 ವೆದರ್ ಹೀಗಿತ್ತು. ಹಾಗೆ ನಾನು ಎದ್ದ ತಕ್ಷಣ ಟೆರೆಸ್ಸಿಗೆ ಹೋದೆ. ಫ್ರೆಶ್ನಪ್ ಆಗಿ ಏನೋ ಒಂದು ಒಳ್ಳೆ ಬ್ರೀಸು, ತುಂಬ ಖುಷಿ ಕೊಡುತ್ತೆ ಬೆಳಗಿನ ತಂಪು ಗಾಳಿ ಆಗಿರ್ಬೋದು ಎಲ್ಲ. ಸೊ ಗಿಡಗಳಿಗೆಲ್ಲ ನೀರು ಹಾಕಿದೆ. ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಸೊ ಇವತ್ತು ಏನೇನಿದೆ ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ಏನು ಮಾಡಲಿ, ಟಿಫನಿಗೆ ಏನು ಮಾಡೋದು ಅಂತ ಎಲ್ಲ. ಸೊ ಗಿಡಗಳಿಗೆಲ್ಲ ಒಂದೊಂದೇ ಗಿಡಗಳಿಗೆಲ್ಲ ನೀರು ಹಾಕಿದ್ದೆಲ್ಲ ಆದಮೇಲೆ ನಿಂಬೆ ಹಣ್ಣಿನ ಗಿಡ ಹಾಕಿದ್ದೆ. ಸೊ ಹೈಬ್ರಿಡ್ ಗಿಡ ಆಗಿರೋದ್ರಿಂದ ಕಾಯೆಲ್ಲ ಸ್ವಲ್ಪ ಬೇಗನೆ ಬಂದಿತ್ತು. ಚಿಕ್ಕ ಗಿಡಕ್ಕೇ ಒಂದು 4-5 ಕಾಯಿ ಮೇಲೆ ಇತ್ತು. ಸೊ ನಿಂಬೆ ಕಾಯಿ ಆಲ್ಮೋಸ್ಟ್ ಕಲರ್ ಬಂದಿತ್ತು. ಸೊ ಅದನ್ನು ಮತ್ತು ಒಂದು 2-3 ಬೆಂಡೆಕಾಯಿ ಇತ್ತು. ಸೊ ಅದನ್ನು ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ವೆದರ್ ಅಂದರೆ ಆ ನೇಚರ್ ಏನಿದೆ ಬೆಳಗ್ಗಿಂದು ಇದನ್ನು ನಾನೆಲ್ಲ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಕೆಳಗೆ ಬಂದೆ. ಕೆಳಗೆ ಬರೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಇತ್ತು. ಸ್ವಲ್ಪ ಬಟ್ಟೆ ಎಲ್ಲ ಒಣಗಿ ಹಾಕಿ ಮಿಷಿನಿಗೆ ಹಾಕಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣವೇ. ಸೊ ಬಟ್ಟೆ ಎಲ್ಲ ಒಣಗಿ ಹಾಕಿಬಿಟ್ಟು ನಾನು ಕೆಳಗಡೆ ಬಂದೆ. ಅಷ್ಟರಲ್ಲಿ ಮಕ್ಕಳು ಕೂಡ ಒಬ್ಬೊಬ್ಬರೇ ಎದ್ದಿದ್ರು. ಎದ್ದಿದ ತಕ್ಷಣ ಅವರು ಪ್ಲೇ ಏರಿಯಾ ಇದೆ ಮನೆಯಲ್ಲಿ, ಬಾಲ್ಕನಿ ಇದೆ. ಸೊ ಅದು ಕ್ಲೋಸ್ ಮಾಡಿದ್ದೀವಿ, ಬಾಲ್ಕನಿ ಡಸ್ಟ್ ಜಾಸ್ತಿ ಬರುತ್ತೆ ಅಂತ. ಸೊ ಅಲ್ಲಿ ಮಕ್ಕಳು ಆಲ್ರೆಡಿ ಆಟ ಆಡ್ತಾಯಿದ್ರು. ಎದ್ಬಿಟ್ಟು ಸಂಡೇ ಆಟ ಆಡ್ಕೊಂಡು ಕೂತಿದ್ದಾರೆ 3 ಜನ. ಅವ್ರನ್ನಲ್ಲೇ ಆಟ ಆಡೋಕ್ಕೆ ಅಂತ ಬಿಟ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೆ. ಎಲ್ಲರೂ ಕುಡಿದ್ರು.
3 ಜನನೂ ಕುಡ್ದಿದ್ದಾದಮೇಲೆ ನಾನು ನನ್ನ ಪಾಡಿಗೆ ನಾನು ಟಿಫನ್ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಸಂಡೇ ನಾನ್ ವೆಜ್ ಏನೂ ಮಾಡೋಕ್ಕೋಗಲಿಲ್ಲ, ಹೊರಗಡೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಬೆಳಗ್ಗೆ ಮಾರ್ನಿಂಗ್ ಪಲಾವ್ ಮಾಡಿದೆ ನಾನು, ವೆಜ್ ಪಲಾವು. ನಮ್ಮ ಮನೇಲಿ ವೆಜ್ ಪಲಾವು ಮಸಾಲ ಸ್ಪೈಸಸ್ ಎಲ್ಲ ಜಾಸ್ತಿ ಇದ್ದರೆ ತಿನ್ನಲ್ಲ, ಮೈಲ್ಡಾಗಿರಬೇಕು. ಸೊ ಪ್ಲೇನ್ ರೈಸ್ ಥರ ಕಾಣಿಸ್ತಾ ಇರಬೇಕು ಅವ್ರಿಗೆ, ಆವಾಗ ಮಾತ್ರ ಅವ್ರಿಗೆ ನಮ್ಮ ಮನೇಲಿರೋರಿಗೆಲ್ರಿಗೂ ಇಷ್ಟ ಆಗೋದು. ಮತ್ತು ಮಕ್ಕಳಿಗೆ ಖಾರ ಎಲ್ಲ ಇದ್ದರೆ ತಿನ್ನಲ್ಲ ನಮ್ಮ ಮನೇಲಿ, ಸೊ ಮೈಲ್ಡಾಗಿ ಹಾಕಿರ್ತೀನಿ ಅಷ್ಟೇ. ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಗ್ರೈಂಡ್ ಮಾಡಿಕೊಂಡು ಮಾಮೂಲಿ ಹೋಲ್ ಸ್ಪೈಸಸ್ ಏನಿರುತ್ತೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂವು ಅದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕಿ ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ಹಾಕಿ, ಸೊ ತುಂಬ ಸಿಂಪಲಾಗಿ ಮೈಲ್ಡಾಗಿ ಮಾಡ್ತೀನಿ ನಾನು. ಸೊ ಮಕ್ಕಳಿಗೆ ಮಸಾಲೆಲ್ಲ ಹಾಕಿದ್ರೆ ಮಸಾಲೆನ ತಿನ್ನೋದೇ ಇಲ್ಲ ಅವರು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಶಾಪಿಂಗ್ ಹೋಗಿದ್ದೆ. ಶಾಪಿಂಗ್ ಅಂದರೆ ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವಳಿಗೆ ಸ್ವಲ್ಪ ಸ್ಟಫ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಅವಳನ್ನ ಜೊತೇಲಿ ಕರ್ಕೊಂಡೋಗಿದ್ದೆ ಶಾಪಿಂಗೋಸ್ಕರ. ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಆ್ಯಡ್ ಮಾಡ್ತೀನಿ ನೆಕ್ಸ್ಟು. ಏನೇನು ತೊಗೊಂಡೆ ಅಂದರೆ ಮೇಯ್ನಾಗಿ ಅವಳಿಗೆ ಶೋಗೆ ಬೇಕಾಗಿತ್ತು, ಏನು ಅಂತ ನಾನು ನೆಕ್ಸ್ಟ್ ರಿವೀಲ್ ಮಾಡ್ತೀನಿ ನಿಮಗೆ. ಸೊ ರಿಜಿಸ್ಟ್ರೇಷನ್ ಫೀಸೇ ನಾನು ಅಷ್ಟೊಂದು ಕಟ್ಟಿಲ್ಲ, ಬಟ್ ಅವಳು ಶಾಪಿಂಗ್ ಮಾತ್ರ ಜಾಸ್ತಿ ಆಗಿದೆ. ಸೊ ಅವಳಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾನು ಅವಳಿಗೆ ಅಂತ ಒಂದು ವೆಸ್ಟರ್ನ್ ಡ್ರೆಸ್ ತೊಗೊಂಡಿದ್ದೀನಿ. ಸೊ 5 ಇಯರ್ ಏಜ್ಗೆ ಡ್ರೆಸ್ ಇದು, ಪಾರ್ಟಿ ವೇರ್ ಡ್ರೆಸ್ಸು. ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಅಂದರೆ ನನ್ನ ಎರಡನೇ ಮಗಳು ಬಂದುಬಿಟ್ಟು ಸ್ವಲ್ಪ ಡಸ್ಕಿ ಟೋನ್ ಇದ್ದಾಳಲ್ಲ, ಸೊ ಅದಕ್ಕೆ ಅವಳಿಗೆ ವೈಟು ಮತ್ತು ಬ್ರೈಟ್ ಕಲರ್ಸು ಮತ್ತು ರೇಡಿಯಮ್ ಇರೋವಂಥ ಕಲರ್ಸು ಆ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅವಳು. ಸೊ ಹಾಗಾಗಿ ಅವಳಿಗೆ ಇದು ನಾನು ಟ್ರೈ ಮಾಡಿ ನೋಡಿದಾಗ, ಅಂದರೆ ವೈಟ್ಗೆ ಟ್ರೈಯಲ್ಲೂ ಕೊಡಲ್ಲ, ಸೊ ಹಾಗೆ ಹಿಂಗೆ ಮೇಲೆ ಹೀಗೆ ಇಟ್ಬಿಟ್ಟು ನೋಡಿದಾಗ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕಾಗಿ ಇದನ್ನು ತೊಗೊಂಡೆ. ಇದಕ್ಕೆ ಅವರು ಒಂದು ಲೆಗ್ಗಿನ್ ಕೂಡ ಕೊಟ್ಟಿದ್ದಾರೆ. ಈ ಲೆಗ್ಗಿನ್ ಜೊತೆಗೆ ನಾವು ಅಂದರೆ ಸ್ಟೈಲ್ ಮಾಡ್ತೀವಿ. ಲೆಗ್ಗಿನ್ ಕ್ವಾಲಿಟಿ ಅಂತೂ ನನಗೊಂಚೂರು ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಕ್ವಾಲಿಟಿ. ಲೆಗ್ಗಿನ್ ಅಂದರೆ ಇದೊಂಥರ ಕ್ಲಾತು, ನೋಡಿದ್ರೆ ಗೊತ್ತಾಗ್ತಾ ಇದೆ, ಕಾಟನ್ನೆಲ್ಲ ಇದೊಂಥರ ನೇಲ್ ಅನ್ನೋ ಥರ ಚೆನ್ನಾಗಿಲ್ಲ. ಮೇ ಬಿ ಲೆಗ್ಗಿನ್ ಯೂಸ್ ಮಾಡಲ್ಲ ಅಂದ್ಕೊತೀನಿ ಅವಳು. ಸೊ ಡ್ರೆಸ್ ಮಾತ್ರ ಯೂಸ್ ಆಗುತ್ತೆ. ಸೊ ಒಬ್ಳಿಗೆ ತೊಗೊಂಡ್ಮೇಲೆ ಇನ್ನೊಬ್ಳು ಸುಮ್ಮನೆ ಇರಲ್ಲ. ಸೊ ಅದಕ್ಕಾಗಿ ದೊಡ್ಡವಳಿಗೆ ಅವಳಿಗೂ ಒಂದು ಜೊತೆ ಬಟ್ಟೆ ತೊಗೊಂಡ್ಬಂದಿತ್ತು. ಅಂದರೆ ಅವಳ ಹತ್ರ ಯೂಶ್ವಲಾಗಿ ಎಲ್ಲ ಥರನೂ ಇಟ್ಕೊಂಡಿದ್ದಾಳೆ ಅವಳಿಗೆ ಇಂಥದ್ದು ಬೇಕಂದರೆ ಅವ್ರ ಅಪ್ಪನ ಕೇಳೋರು. ಅವ್ರ ಅಪ್ಪನೂ ಹೇಗೆ ಅಂದರೆ ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೂ ಮೀರಿ ಫಸ್ಟೇ ಅವರಪ್ಪ ನನ್ನ ಮಗಳಿಗೆ ಈ ಥರ ಚೆನ್ನಾಗಿರುತ್ತೆ ಅಂತ ಅವ್ಳ ಡ್ಯಾಡಿ ಇಮ್ಯಾಜಿನೇಷನಲ್ಲೇ ತೊಗೊಂಬಂದ್ಬಿಡ್ತಾರೆ. ಹಾಗೆ ಒಂದು ಆ ಡ್ರೆಸ್ಸಿಗೆ ಟೈಟ್ಸ್ ಬೇಕಲ್ಲ, ಶಾರ್ಟ್ಸು. ಸೊ ಅದಕ್ಕೆ ಒಂದು ಶಾರ್ಟ್ಸ್ ಅವಳ ಸೈಜ್ ಸ್ಮಾಲ್ ಸೈಜ್ ತೊಗೊಂಬಂದಿದ್ದೀನಿ. ಸೊ ಹಾಗೆ ಇದು ಬಂದು ಡೆನಿಮಲ್ಲಿ ನನ್ನ ಮಗಳಿಗೆ ತೊಗೊಂಡಿದ್ದು, ದೊಡ್ಡವಳಿಗೆ ಡೆನಿಮ್ ಸ್ಕರ್ಟ್ ಥರ ಬರುತ್ತೆ, ಚೆನ್ನಾಗಿದೆ. ಅವಳ ಹತ್ರ ಈ ಥರದ್ರಲ್ಲಿ ಇರಲಿಲ್ಲ, ಸೊ ಹಾಗಾಗಿ ಇದನ್ನು ತೊಗೊಂಬಂದೆ ನಾನು. ಸೊ ನಾನು ನೋಡ್ಕೊಂಡಿಲ್ಲ, ಸಮಥಿಂಗ್ ಡ್ಯಾಮೇಜ್ ಇದೆ. ನಾನು ನೈಟ್ ಟೈಮಲ್ಲಿ ಹೋಗಿದ್ದರಿಂದ ಕಾಣಿಸಿಲ್ಲ, ಲಿಟಲ್ ಡ್ಯಾಮೇಜ್ ಇದೆ, ನೋಡ್ತಾ ಇರ್ಬೋದು, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇವಾಗ ನೋಡ್ತಾ ಇದ್ದೀನಿ. ನೈಟಲ್ಲಿ ಶಾಪಿಂಗ್ ಹೋಗ್ಬಾರ್ದು, ಇದೊಂದು ತುಂಬ ಆಗುತ್ತೆ. ಅಂದರೆ ಅವರ ಹೆವಿ ಲೈಟಿಂಗ್ಸು ಅದೆಲ್ಲ ಹಾಕಿದಾಗ ಏನಾಗುತ್ತೆ, ನಮ್ಗೆ ಅದಷ್ಟು ಕಾಣಿಸಲ್ಲ. ಸೊ ನಾವೇನು ನೋಡ್ತೀವಿ, ಹೀಗೆ ನೋಡ್ತೀವಿ. ಸೊ ಅದು ನೋಡಿ ಬ್ಯಾಕ್ ಸೈಡ್ ಈ ತೋಳಿನ ಪಾರ್ಟ್ ಏನಿದೆ ಅಲ್ಲಿ ಆಗಿದೆ. ಓಕೆ, ಸೊ ಇದು ನನ್ನ ಮಗಳ ಡ್ರೆಸ್ಸು. ನೋಡೋಣ, ಆದರೆ ಎಕ್ಸ್ಚೇಂಜ್ ಮಾಡ್ತೀನಿ. ಚೆನ್ನಾಗಿದೆ, 2 ಪಾಕೆಟ್ಸ್ ಬಂದಿದೆ. ಆ್ಯಕ್ಚುಲಿ ಈ ಡ್ರೆಸ್ಸನ್ನು ಬಂದು ನಾನು ನನಗೆ ಅಂತ ನಾನು ನೋಡಿದ್ದು, ದೂರದಿಂದ ನೋಡಿದಾಗ ನನಗೆ ಅಂತ ನಾನು ನೋಡಿದ್ದು. ಸೊ ದೆನ್ ಸೈಜ್ ಸಿಗಲಿಲ್ಲ. ಓಕೆ, ನಾನು ಹಾಕಿಲ್ಲ ಅಂದರೂ ನನ್ನ ಮಗಳಾದರೂ ಹಾಕ್ಕೋಬೇಕು, ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು. ಸೊ ಮತ್ತೆ ಇದನ್ನು ನಾನು ತೊಗೊಂಡೆ. ಹೋಗಿದ್ದು ಒಬ್ಳಿಗೆ ಶಾಪ್ ಮಾಡೋದಕ್ಕೆ, ಬಟ್ ಲಿಟ್ರಲಿ ಅಲ್ಲಿ ಹೋದ್ಮೇಲೆ ಮೈಂಡಿಗೆ ಏನೇನು ಬರುತ್ತೋ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಈ ಪ್ರತಿ ಸತಿ ಹೀಗೆ ಆಗುತ್ತೆ ಜಾಸ್ತಿ. ಅದಕ್ಕೋಸ್ಕರನೇ ನಾನು ಆನ್ಲೈನ್ ಶಾಪಿಂಗ್ ಹೋಗ್ತೀನಿ. ಆನ್ಲೈನಲ್ಲೂ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕ್ವಾಲಿಟಿ ಇಶ್ಯೂಸ್ ಇರುತ್ತೆ ಅನ್ನೋದು ಭಯ ಇರುತ್ತೆ. ಬಟ್
ಜಾಸ್ತಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ಶಾಪಿಂಗ್ಗೆ ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಅವರು ನೋಡಿದ್ದೆಲ್ಲ ಬೇಕು ಅಂತಾರೆ, ಬೇಕು ಅನ್ನೋದಕ್ಕಿಂತ ಬೇಡದೇ ಇರೋದೇ ತುಂಬ ನೋಡ್ತಾರೆ. ಸೊ ಇದಾಗಿತ್ತು ನನ್ನ ದೊಡ್ಡ ಮಗಳು ಡ್ರೆಸ್ಸು. ಹಾಗೆ ಟೈಯಿಂಗ್ ಕೂಡ ಇದೆ. ಸೊ ಡ್ರೆಸ್ ಆದಮೇಲೆ ನೆಕ್ಸ್ಟು ಶೂ, ಸ್ಲಿಪ್ಪರ್ ಬೇಕೇ ಬೇಕು. ಸೊ ಅಲ್ಲಿಂದ ನಾನು ಟೈಮ್ ಬೇರೆ ಆಗಿತ್ತು, ಶೂವಿಗೆ ಹೋದೆ. ಶೂವಿನಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, ಅಂದರೆ ಟೈಮಿಂಗ್ಸ್ ಸ್ವಲ್ಪ ಲೇಟ್ ಆಗಿತ್ತು. ಸೊ ಅಲ್ಲೇ ಫೀಟ್ ಶಾಪ್ ಇತ್ತು. ಸೊ ಅಲ್ಲಿ ಫೀಟ್ ಶಾಪ್ ಹೋದ್ಮೇಲೆ ಅವಳನ್ನು ಕೇಳಿದ್ರೆ ಬೇಡದೇ ಇರೋದೆಲ್ಲ ತೋರಿಸ್ತಾಳೆ. ಹೀಲ್ಸಲ್ಲಿ ನಡೆಯೋಕ್ಕೆ ಬರಲ್ಲ, ಹೀಲ್ಸ್ ಬೇಕು ಅಂತಾಳೆ. ಸೊ ಆ ವೈಟ್ ಡ್ರೆಸ್ ನಾನು ಏನು ತೋರಿಸ್ದೆ, ಅದಕ್ಕೆ ಇದು ಶೂಸ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಶೂಸ್ ತೊಗೊಂಡಿದ್ದೀನಿ. ಈ ಥರ ಇದೆ, ಸೈಡಲ್ಲಿ ಫ್ಲವರು ಹೀಗೆಲ್ಲ ಇದೆ. ಜಾಸ್ತಿ ನಮ್ಮ ಸೋನು ಹತ್ರ ಈ ಕೈಂಡ್ ಆಫ್ ಸ್ಲಿಪ್ಪರ್ಸೇನೇ ಇರೋದು. ಅವಳ ಹತ್ರ ಗೊತ್ತಿಲ್ಲ ಅದೇನೋ, ಯಾವಾಗ ಹೋದ್ರೂ ಅವಳಿಗೆ ಇದೇ ಥರದ್ದೇ ಸೂಟ್ ಆಗುತ್ತೆ, ಇದೇ ಥರದ್ದೇ ಸಿಗುತ್ತೆ. ಚೆನ್ನಾಗಿದೆ ಶೂಸು ಕೂಡ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಅಷ್ಟೇ, ಅಲ್ಲಿಗೂ ಹೋದ್ಮೇಲೆ ಒಬ್ಳದೇ ನಿಲ್ಲಲ್ಲ ನಾನು. ಹೇಗೆ ಅಂದರೆ ಬೇಕು ಅಂದ ತಕ್ಷಣ ಹೋಗಲ್ಲ, ಸ್ವಲ್ಪ ಡಿಲೇ ಮಾಡ್ತೀನಿ. ಸೊ ಇದು ಬೇಕಾಗೇ ಇತ್ತು ನನಗೆ, ಈ ಕಾಸ್ಟ್ಯೂಮ್ಸ್ ಏನೋ ಬೇಕಾಗಿತ್ತು. ಸೊ ಅದಕ್ಕಾಗಿಯೇ ಹೋದೆ. ನಮ್ಮ ಪಾಪುಗೆ ಚಿನಿಮಾಗೆ ಕೂಡ ನಾನು ಅವಳಿಗೆ ಸ್ಲಿಪ್ಪರು ಅವರಪ್ಪ ತೊಗೊಂಬಂದಿದ್ರು, ಲೈಕ್ ಕೈಂಡ್ ಈ ಥರದ್ರಲ್ಲೇ ಇತ್ತು, ಒಂದು ಗ್ರೀನ್ ಕಲರು. ಅವಳಿಗೆ ನೀಟಾಗಿ ಫಿಟ್ ಆಗ್ತಾಯಿತ್ತು. ಅಂದರೆ ಏನಂದರೆ ಅದು ಚಪ್ಪಲಿ ಕಚ್ತಾಯಿತ್ತು, ಮಗುಗೆ ಪಾಪ ಗಾಯ ಆಗ್ಬಿಡ್ತು. ಸೊ ಅದರಿಂದ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಅವಳು ಲಿಟ್ರಲಿ ಅಳ್ತಾಯಿದ್ಲು, ನನಗೆ ಬೇಕು, ನಾನು ಶೂ ಹಾಕ್ಕೋಬೇಕು, ಚಪ್ಪಿ ಬೇಕು ಅನ್ನೋದವಳು. ಸೊ ಅದನ್ನು ಮುಚ್ಚಿಟ್ಟಿದ್ದೆ. ಸೊ ಹೋಗಿ ಇದೊಂದು ಜೊತೆ ಇನ್ನೊಂದು ಹೊರಗಡೆ ಹೋದರೆ ಎಲ್ಲಾದರೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇಷ್ಟು ಕ್ಯೂಟಾಗಿದೆ ಸ್ಲಿಪ್ಪರು, ತುಂಬ ಇಷ್ಟ ಆಯಿತು ನನಗೂ. ಇದು ಹೋಗಿದ ತಕ್ಷಣ ಫಸ್ಟ್ ನಾನು ತೊಗೊಂಡಿದ್ದೆ ಇದು. ಅವ್ರ ಪಾಪ ಇಟ್ಕೊಂಡು ಶೂ ತೊಗೋ, ಲೈಕ್ ಸ್ಪೋರ್ಟ್ಸ್ ಶೂ ಆ ಥರ ಇರುತ್ತಲ್ಲ, ಸೊ ಒಳಗೆ ಗ್ರಿಪ್ ಆಗಿರುತ್ತೆ ಅಂತ ಎಲ್ಲ ಹೇಳೋದು. ಅದು ಬ್ಲೇಡ್ ಶೂ ಡಿಸೈನ್ ಇರುತ್ತಲ್ಲ, ಅದನ್ನು ತೋರಿಸಿದ್ರು. ಅವಳಿಗೆ ಇರಿಟೇಷನ್ ಆಗುತ್ತೆ ಸ್ವಲ್ಪ ಹೊತ್ತು ಜಾಸ್ತಿ ಹಾಕ್ಕೊಂಡ್ಮೇಲೆ, ಕಾಲೆಲ್ಲ ಸ್ವೆಟ್ ಆದರೆ ಅವಳು ತೆಗಿ ಅಂತ ಇರಿಟೇಟ್ ಫೀಲ್ ಆಗ್ತಾಳೆ. ಸೊ ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಇದನ್ನೇ ಸ್ಟಾರ್ಟಿಂಗ್ ಹೋದ ತಕ್ಷಣ ಎತ್ಕೊಂಡಿದ್ದು. ಮತ್ತು ಇದು ನಾನು ಬಿಡಲೇ ಇಲ್ಲ, ನನಗೆ ಇದೇ ಬೇಕಂದ್ಬಿಟ್ಟು ತೊಗೊಂಬಂದೆ. ಹೋಪ್ ಅವಳಿಗೂ ತುಂಬ ಇಷ್ಟ ಆಯಿತು. ಇದನ್ನೆಲ್ಲ ಆಲ್ರೆಡಿ ಹಾಕ್ಕೊಂಡು ಒಂದು ರೌಂಡ್ ಎಲ್ಲ ಓಡಾಡ್ಕೊಂಬಂದಿದ್ದಾಳೆ. ಸೊ ತೋರಿಸ್ಬೇಕಲ್ಲ, ಸೊ ಅದಕ್ಕಾಗಿ ಮತ್ತೆ ನಾನು ಇನ್ನೊಂದು ಸತಿ ಇಟ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೇನು ತೊಗೊಂಡೆ ಅಂದರೆ ಬ್ಯಾಗು, ಫಿಟ್ ಶಾಪಲ್ಲೇ ಹ್ಯಾಂಡ್ ಬ್ಯಾಗು, ಕ್ಲಚಸ್ಸು ಎಲ್ಲ ಇತ್ತು. ನಾವೆಲ್ಲ ಓದಬೇಕಂದ್ರೆ ಎಲ್ಲಿ 1,000 1,500ಕ್ಕೆಲ್ಲ ಬ್ಯಾಗ್ಸು ಸಿಕ್ಕೋಗ್ತಾಯಿತ್ತು. ಅದು ತುಂಬ ಚೆನ್ನಾಗಿದೆ. ಅಂದರೆ ಅದು ಬಿಟ್ಟರೆ 400-500 ಅಲ್ಲೆಲ್ಲ ಲಾಸ್ಟು. ಸೊ ಈಗಿನ ಮಕ್ಕಳಿಗೆ 4,000 5,000 ಹೀಗೆಲ್ಲ ಇರುತ್ತೆ ಬ್ಯಾಗ್ಸು. ಆ ಬ್ಯಾಗು MRP ನೋಡಿದ್ರೇ ಶಾಕ್ ಆಗುತ್ತೆ. ಸೊ ಹಂಗಿದೆ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬ್ಯಾಗು, ಲೈಟ್ ರಿಫ್ಲೆಕ್ಟ್ ಆಗ್ತದೆ ಬೆಳಕಿಗೆ. ಸೊ ಚೆನ್ನಾಗಿದೆ ಬ್ಯಾಗ್ ಅಂತೂ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮಲ್ಟಿಪಲ್ ಜಿಪ್ಸ್ ಇದೆ, ತುಂಬ ಚೆನ್ನಾಗಿದೆ. ಅವ್ರಿಗೆ ಆಲ್ರೆಡಿ ಇದೆ ಬ್ಯಾಗು, ಈ ಸ್ಕೂಲ್ ಸ್ಟಾರ್ಟಿಂಗಲ್ಲೇ ತೊಗೊಂಡಿತ್ತು. ಆದರೂ ಕೂಡ ಅವರಪ್ಪನಿಗೆ ದೊಡ್ಡ ಮಗಳು ನೋಡಿದ ತಕ್ಷಣ ಏನಾದರೂ ಆಸೆ ಆಗಿಬಿಟ್ರೆ ತೊಗೊಂಡ್ಬಿಡೋದು. ಅವರು ಚೆಕ್ಕೇ ಮಾಡಲ್ಲ. ಅವರು ಇಷ್ಟ ಆಯಿತಾ ತೊಗೊಳೋದು. ಅದು ಖುಷಿಯನ್ನು ನಮ್ಮ ಜೊತೆ ಬಂದಿರಲಿಲ್ಲ. ಸೊ ಆದ್ರೂ ಅವರಪ್ಪನಿಗೆ ಇಷ್ಟ ಆಯಿತು, ಮಗು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿರೋದು. ಸೊ ಹಾಗೆ ಅಲ್ಲಿ ಪರ್ಫ್ಯೂಮ್ಸ್ ಕೂಡ ಇತ್ತು. ಸೊ ನನ್ನ ಹಸ್ಬೆಂಡ್ಗೆ ಒಂದು ಪರ್ಫ್ಯೂಮ್ನ ತೊಗೊಂಡ್ವಿ. ಇದು ಆ್ಯಕ್ಚುಲಿ ಮೆನ್ದು. ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಈ ಪರ್ಫ್ಯೂಮ್ ಸ್ಟ್ರಾಂಗ್ ಸ್ಮೆಲ್ಸ್ ಅಂದರೆ ಆಗೋದೇ ಇಲ್ಲ. ಅದೇನಂತ ಗೊತ್ತಿಲ್ಲ, ನನಗೆ ಸಖತ್ತು ಇರಿಟೇಷನ್ ಆಗುತ್ತೆ. ಮತ್ತು ಸ್ಮೆಲ್ಗೆ ತಲೆ ತುಂಬ ನೋವು ಬಂದುಬಿಡುತ್ತೆ, ಏನು ಇಂಟ್ರೆಸ್ಟ್ ಇರೋಲ್ಲ. ಎಲ್ಲಾದರೂ ಯೂಶ್ವಲಾಗಿ ಹೊರಗಡೆ ಹೋದ್ರೇ ಚೆನ್ನಾಗಿರೋ ಪರ್ಫ್ಯೂಮ್ಸ್ ಎಲ್ಲ ಯೂಸ್ ಮಾಡೋದು. ಅದು ಬಿಟ್ಟರೆ ನಾನು ಮನೇಲಿದ್ದರೆ ಡಿಯೋಡ್ರೆಂಟು, ಅಂಡರ್ ಆರ್ಮ್ ಡಿಯೋಡ್ರೆಂಟ್, ರೋಲ್ ಆನು ಅಷ್ಟನ್ನೇ ಯೂಸ್ ಮಾಡೋದು. ನವಡೇಸ್ ನಾನು ಹೊರಗಡೆ ಹೋದರೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೋದರೂ ಕೂಡ ನಾನು ಏನು ಯೂಸೇ ಮಾಡಲ್ಲ, ಈ ಡಿಯೋಡ್ರೆಂಟ್ಸ್ ಆ ಥರ ಎಲ್ಲ ಏನು ಯೂಸ್ ಮಾಡಲ್ಲ. ಜಸ್ಟ್ ಅಂಡರ್ ಆರ್ಮ್ ರೋಲ್ ಆನ್ ಯೂಸ್ ಮಾಡ್ತೀನಿ, ನಿವ್ಯಾ ಅಂತ ಇಟ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇನೂ ಯೂಸ್ ಮಾಡಲ್ಲ ನಾನು ಪರ್ಫ್ಯೂಮ್ ಆಗಿ. ಮೊದಲು ಯೂಸ್ ಮಾಡ್ತಾಯಿದ್ದೆ, ಲೇಟ್ರ್ ಆನ್ ಯಾಕೋ ಗೊತ್ತಿಲ್ಲ, ತುಂಬ ಸ್ಟ್ರಾಂಗ್ ಸ್ಮೆಲ್ ತೊಗೊಂಡ್ರೆ ಆಗಲ್ಲ, ತುಂಬ ತಲೆನೋವು ಬರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಅನಿಸುತ್ತೆ. ಸೊ ಅದಕ್ಕಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ. ಸೊ ನೋಡೋಣ, ನನ್ನ ಹಸ್ಬೆಂಡ್ ಅನ್ಬಾಕ್ಸ್ ಮಾಡಿಲ್ಲ, ಅವರಲ್ಲಿ ಟ್ರಯಲ್ ಮಾಡಿದರು. ಮತ್ತು ನನಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಹೊರಗಡೆ ಹೋದಾಗ ನನಗೆ ವೀಡಿಯೋ ಮಾಡ್ಕೊಬೇಕಾದ್ರೆ, ಅದು ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ ಜೊತೆ, ನನ್ನ ಮಕ್ಕಳ ಜೊತೆ ಹೋದಾಗ
ಅವ್ರು ಎಲ್ಲದಕ್ಕೂ ಇದು ಚೆನ್ನಾಗಿದೆಯಾ, ಇದು ಓಕೆನಾ ಅಂತ ಕೇಳ್ತಾ ಇರ್ತಾರೆ. ಮತ್ತು ಆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಡ್ತೀನಿ ನಾನು. ಮತ್ತು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಇದು ಕಡೆ ನೋಡಿಕೊಂಡು ಕ್ಯಾಮ್ರಾನಲ್ಲಿ ಚೆಕ್ ಮಾಡಿಕೊಂಡು ಆಗಲ್ಲ. ಸೊ ಎಷ್ಟೆಷ್ಟಾಗಿದೆಯೋ ಅಷ್ಟನ್ನು ನಾನು ಕವರ್ ಮಾಡಿದ್ದೀನಿ, ಅಂದರೆ ಕವರ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ಬಾರ್ದು. ಜಸ್ಟ್ ಗ್ಲಿಮ್ಸ್ ಹೋಗಿತ್ತು, ಆ ಥರ ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ ನಾನು. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಹೋಗಿ ತೊಗೊಂಬರ್ಬೇಕಾಗಿತ್ತು. ಸೊ ನಮ್ಮ ಏರಿಯಾ ಕಡೆ ಲುಲ್ಲು ಶಾಪ್ಸು ಅದೆಲ್ಲ 11-12 ಈ ಥರ ಟೈಮ್ಗೆ ಓಪನ್ ಆಗುತ್ತೆ. ಸೊ ಲೇಟ್ ಆಗುತ್ತೆ. ಸೊ ಮತ್ತೆ ನಾವು ಹೋಗಿ ಶಾಪ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ನನಗೆ ಅಡುಗೆ ಮಾಡೋದೆಲ್ಲ ಇರುತ್ತೆ. ಸೊ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ಯಾಟರ್ಡೆ ನಿನ್ನೆ ನೈಟೇ ನಾನು ಹೋಗಿ ತೊಗೊಂಬಂದಿತ್ತು. ಸೊ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸ್ಕಿನ್ ಆಯಿತು ಟೈಟ್, ಸ್ಕಿನ್ ಆಗ್ಬಿಟ್ಟು ಟೈಟ್. ಸಕ್ಕತ್ತಾಗಿದೆ. ನಾನು ಪಂಪ್ ಅಂತೂ ಮಾಡಲ್ಲ, ಯಾಕಂದರೆ ನನಗೆ ಸ್ಟ್ರಾಂಗ್ ಸ್ಮೆಲ್ ಆಗೋದೇ ಅಲ್ಲ. ಇದಂತೂ ಲಾಂಗ್ ಲಾಸ್ಟಿಂಗ್ ಅಲ್ವಾ, ಇನ್ನು ನಾನು ಸ್ನಾನ ಮಾಡೋವರೆಗೂ ಅದು ಹೋಗಲ್ಲ. ಸೊ ಪಂಪೆಲ್ಲ ಏನೋ ಮಾಡ್ಕೊಳಲ್ಲ, ಜಸ್ಟ್ ಸ್ಮೆಲ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ. ಸೊ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಪರ್ಫ್ಯೂಮ್. ತುಂಬ ಬೇರೆ ಎಲ್ಲ ಇತ್ತು, ಟ್ರೈ ಮಾಡಿದ್ರು. ಅಂದರೆ ಅವರು ಅಲ್ಲಿ ಏನು ಶಾಪ್ ಮೆಂಬರ್ ಇದ್ದರು ಅವರೇ ಸಜೆಸ್ಟ್ ಮಾಡಿದ್ರು. ತುಂಬ ಮೂವಿಂಗಲ್ಲಿದೆ. ಬಟ್ ನಮ್ಮ ಹಸ್ಬೆಂಡ್ ಬೇರೆನ ನೋಡಿದ್ರು. ಬಟ್ ನನಗೆ ಇದು ಇಷ್ಟ ಆಯಿತು, ಮತ್ತು ಅವ್ರಿಗೂ ಇಷ್ಟ ಆಯಿತು. ಸೊ ಫಾಸ್ಟ್ ಮೂವಿಂಗಲ್ಲೂ ಇದೆ, ಫ್ರೇಗ್ರೆನ್ಸು ಚೆನ್ನಾಗಿದೆ. ನಮ್ಗೆ ಇನ್ನೊಂದು ಏನಂದರೆ, ಪರ್ಫ್ಯೂಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ತೀವಿ. ಒಂದು ಸತಿಗೆ 3-4 ದಿನ ಅದು ನಾವು ಸ್ಮೆಲ್ ಮಾಡಿದಾಗ ಕನ್ಫ್ಯೂಸ್ ಆಗೋಗುತ್ತೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂದ್ಬಿಟ್ಟು. ಸೊ ಇದು ನೀಟಾಗಿ ಇನ್ನೂ 2 ಟೈಮ್ಸ್ ಚೆಕ್ ಮಾಡಿ ತೊಗೊಂಡಿದ್ದು. ಸೊ ಇದಾಗಿತ್ತು ನಮ್ಮ ಶಾಪಿಂಗ್. ಹಾಗೆ ನನ್ನ ಮಕ್ಕಳು ಕೂಡ ಬೆಳಗ್ಗೆ ಮಾರ್ನಿಂಗ್ ಟಿಫನ್ ತಿಂದ್ಬಿಟ್ಟು ಅವ್ರ ಅಪ್ಪ ಜೊತೆ ಬಿಲ್ಡಿಂಗ್ ಹತ್ರ ಹೋಗಿ ಹಾಗೆ ಫೀಲ್ಡಿಗೆ ಹೋಗಿದ್ರು. ಅವ್ರು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರೆ ಇವರು ಫೀಲ್ಡಲ್ಲಿ ಆಟ ಆಡ್ಕೊಂಡಿದ್ರು. ಸೊ ಅವ್ರು ಬರೋಷ್ಟರಲ್ಲಿ ನಾನು ಚಿನಿಮಾ ಸ್ನಾನ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಇವ್ರು ಬಂದ ತಕ್ಷಣ ಇವ್ರಿಗೂ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಖುಷಿನ ಫಸ್ಟ್ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಸೋನುನ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ರೆಡಿ ಆದರೆ ಮತ್ತೆ ನನಗೆ ಇಂಟ್ರೆಸ್ಟ್ ಇರಲ್ಲ ಅವನು ರೆಡಿ ಮಾಡೋದಕ್ಕೆ. ಸೊ ಫಸ್ಟು ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ಏನು ನಾನು ಶಾಪ್ ಮಾಡಿದ್ದೆ ಅದೇ ಡ್ರೆಸ್ಸನ್ನು ಹಾಕಿದ್ದೀನಿ. ಸೊ ಇವತ್ತು ನನ್ನ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ, ನಾನು 15 ಡೇಸ್ ಬ್ಯಾಕೇನೆ ನಾನು ಇಂಡಿಯಾ ಕಿಡ್ಸ್ ಫ್ಯಾಷನ್ ವೀಕ್ ಅನ್ನೋದು ಏನಿದೆ, ಅಂದರೆ ರ್ಯಾಂಪ್ ವಾಕು, ಫ್ಯಾಷನ್ ಡಿಸೈನಿಂಗ್ಸು ಈ ಬೇಸಿಸಲ್ಲಿದೆ ಅದು. ಸೊ ಅಲ್ಲಿಗೆ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಅಂದರೆ ಸೀಸನ್ 12ದು ಈ ಇಯರು ನಡೀತಾ ಇದೆ. ಸೊ ಅದಕ್ಕಾಗಿ ನಾನು ನನ್ನ ಸೋನಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಅಂದರೆ ಅವಳು ಸ್ಟಾರ್ಟಿಂಗ್ ನನಗೆ ಒಂದು 2 or 3 ಫೋಟೋಸು ಮತ್ತು ಏಜು ಕೇಳಿದರು. ಸೊ ಕಳಿಸ್ಕೊಟ್ಟಿದ್ದೆ. ಸೊ ಅವ್ರು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದರು. ಸೊ ಅದಾದಮೇಲೆ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಇತ್ತು, ಪೇ ಮಾಡಿದ್ವಿ. ಸೊ ಎಲ್ಲರೂ ರೆಡಿಯಾಗಿ ಅವರು ಹೇಳಿದರು, ಅಂದರೆ ಆಲ್ ಓವರ್ ಇಂಡಿಯಾ ನಡೀತಾ ಇದೆ. ಬ್ಯಾಂಗ್ಳೂರಲ್ಲಿ ಬಂದು 13th ಅಂದರೆ 10th ಸ್ಟಾರ್ಟ್ ಆಗಿತ್ತು. ಜುಲೈ 10, 11, 12, 13. ನನ್ನ ಮಗಳಿಗೆ ಬಂದುಬಿಟ್ಟು 13th ಅವಳ ಸ್ಲಾಟ್ ಇದ್ದಿತ್ತು. ಸೊ ಟೈಮಿಂಗ್ಸ್ ಕೂಡ ಇತ್ತು 5:15 to 6:15 ಈ ನಮ್ಮ ಸೋನುಗೆ ಟೈಮಿಂಗ್ಸ್ ಅಂದರೆ ಇದ್ದಿತ್ತು. ಆ ಟೈಮಿಂಗ್ಸಲ್ಲಿ ಬೇಬಿಗೆ ರ್ಯಾಂಪ್ ವಾಕ್ಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಮನೆಯಿಂದ ರೆಡಿಯಾಗಿ ಹೊರಟ್ವಿ. ಮೇನ್ ಥಿಂಗ್ ಏನಾಗಿತ್ತು ಅಂದರೆ, ನನ್ನ ಫೋನ್ ಚಾರ್ಜಿಂಗ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ನನ್ನ ಫೋನಲ್ಲಿ ಚಾರ್ಜಿಂಗೇ ಇರಲಿಲ್ಲ. ಪ್ರತಿಯೊಂದು ಎಲ್ಲನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅಲ್ಲಿ ಹೋಗಿ ನಾವು ಏನು ರಿಜಿಸ್ಟರ್ ಫೀಸ್ ಎಲ್ಲ ಕಟ್ಟಿದ್ವಿ ಅದೆಲ್ಲ ನಾನು ಸಾಫ್ಟ್ ಕಾಪಿ ಒಂದು ತೊಗೊಂಡು ಹೋಗಿದ್ದೆ. ಅವರೇ ಮೆನ್ಷನ್ ಮಾಡಿದರು ವಾಟ್ಸಪ್ಪಲ್ಲಿ, ಸಾಫ್ಟ್ ಕಾಪಿ ಇದ್ದರೆ ಈಸಿ ಆಗುತ್ತೆ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಇನ್ನೊಂದು ಫಾರ್ಮ್ ಕೊಟ್ಟರು, ಅದಕ್ಕೆ ಎಲ್ಲ ಫಿಲಪ್ ಮಾಡಿ ಕೊಟ್ಟೆ. ಅದಾದಮೇಲೆ ಮತ್ತೆ ಅವಳ ಬಾಡಿ ಮೆಜರ್ಮೆಂಟು, ಹೈಟು ಅದನ್ನೆಲ್ಲ ಬರ್ಕೊಂಡ್ರು. ಸೊ ನಾನು ಡೈರೆಕ್ಟು ಬ್ಯಾಕ್ ಸ್ಟೇಜಿಗೆ ಕರ್ಕೊಂಡು ಹೋದೆ. ಹಾಗೇ Bengaluru, come, things are yours. You got a good stage presence. What's your name?
Say hello. Wonderful. Music, please. Come again. Yeah. That will time will come. I will ask your name. My name is. Say hi. Yeah, have. Start. Introduce yourself. Yours? Yeah. भैया जैसे आपने अपनी जगह बनाई है, I like it. Lovely pose. समाधि चले जाना. ಬೇರೆ ಮಕ್ಕಳದ್ದು ಎಲ್ಲ ಹಾಕಿದ್ದೆ. ಅವಳನ್ನ ಬ್ಯಾಕ್ ಸ್ಟೇಜಿಗೆ ಬಿಟ್ಬಿಟ್ಟು ಬಂದು ನಾನು ಶೋನ ವಾಚ್ ಮಾಡ್ತಾಯಿದ್ದೆ. ಸೊ ಅವರಪ್ಪ ಅವಳನ್ನ ಬಿಡ್ದಿರ ಅಲ್ಲೇ ಬ್ಯಾಕ್ ಸ್ಟೇಜ್ ಹತ್ರನೇ ಇದ್ದರು. ಸೊ ಇಲ್ಲಿ ಅವಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ನೋಡ್ತಾ ಇರ್ಬೋದು ನೀವು. ಲಾಸ್ಟಲ್ಲಿ ಅವಳೇ ನೆಕ್ಸ್ಟ್ ಹೋಗಬೇಕಾಗಿತ್ತು. ಆದ್ರೂ ನಾನು ಪೋಸಸ್ 2 ಪೋಸ್ ಕೊಡಲಾ 3 ಪೋಸ್ ಕೊಡಲಾ ಅಂತ ಎಲ್ಲ ಕೇಳ್ತಾ ಇದ್ಲು. 2 ಪೋಸ್ ಕೊಡು, ಅದಾದಮೇಲೆ ಟರ್ನ್ ಮಾಡು ಅಂತ ಎಲ್ಲ ಹೇಳಿದೆ. ಸೊ ಅದಕ್ಕೆ ಅವಳು ಓಕೆ ಆಯಿತು ನಾ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ಲು. ನಾನು ಹೇಳಿದೆ ಟರ್ನ್ ಮಾಡಬೇಕು ಅಂತ, ಅಂದರೆ ಜೋರಾಗಿ ಹೇಳೋದಕ್ಕಾಗಲ್ಲ, ನಾಯ್ಸ್ ಎಲ್ಲ ಇದ್ದಿದ್ದರಿಂದ. ಸೊ ಅಲ್ಲೇ ನಿಂತ್ಕೊಂಡು ನಾನು ರೌಂಡ್ ನಾನೇ ತಿರುಗಿಬಿಟ್ಟು ತೋರಿಸ್ದೆ. ಸೊ ಅವಳು ಓಕೆ ಅಂತ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ಲು. ಅಲ್ಲಿ ಅವಳಿಗೆ ನಾನು ಫಸ್ಟ್ ಸ್ಟಾರ್ಟಿಂಗೇ 1-2 ಮಕ್ಕಳು ಹೋಗಿದ್ದನ್ನು ನೋಡಿದಿದ್ರೆ ಅಟ್ಲೀಸ್ಟ್ ಅವಳು ಮಾಡ್ತಾಯಿದ್ಲು. ನೋಡಿದ ತಕ್ಷಣ ಸ್ವಲ್ಪ ಭಯ ಬಿದ್ಲು. Music, please come. Stage all yours. Stop the music, please. Hello, what's your name? Shovita. Hi Shovita, Hi. how old are you? What's your age? 3 years, 4 years. What's your age? 5 years. 5 years, okay. So who chose this costume for you today? Myself. You chose. It's very good for you and very beautiful for you. Okay? Can you pose something for us? Give some poses. Okay? Yes. Wonderful. Say hi to everyone. Say hi. Thank you. Flying kiss. Who's with you? Mommy, Papa. Yes. Let's go to the backstage. Say bye to everyone. Say bye. Let's come with me to the backstage. Come with me. To the backstage. You did wonderful. ಸೊ ಅಗೇನ್ ನಾನು ಈ ವಿಡಿಯೋನ ಹಾಕಿದ್ದೀನಿ ಫ್ರಂಟ್ ಡೈಮೆನ್ಷನಿಂದ ಹೇಗೆ ಅವಳು ನಡ್ಕೊಂಬಂದ್ಲು ಅಂತ. ಸೊ ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ಲು. ಇಲ್ಲಿ ಬಂದು ಆ ಲೈಟ್ಸು ಜಡ್ಜಸ್ಸು ಎಲ್ಲ ನೋಡಿದ ತಕ್ಷಣ ಅವಳಿಗೆ ಸ್ವಲ್ಪ ಶಾಕ್ ಆಯಿತು. ಸ್ಟೇಜ್ ಫಿಯರ್ ಅನ್ನೋದು ಅಲ್ಲಿ ಸ್ಟಾರ್ಟ್ ಆಯಿತು ಅನಿಸುತ್ತೆ ಅವಳಿಗೆ. ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿದ್ಲು. ಅಂದರೆ ಅವರು ನಮಗೆ ಫಸ್ಟೇ ಇನ್ಫಾರ್ಮ್ ಮಾಡಿದರು, ಒಂದು ಇಂಟ್ರಡಕ್ಷನ್ ರೌಂಡ್ ಇರುತ್ತೆ, ದೆನ್ ರ್ಯಾಂಪ್ ವಾಕ್ ಅಂತ ಹೇಳಿದರು. ಸೊ ಅವಳಿಗೆ ಫಸ್ಟೇ ನಾನು 1-2 ಮಕ್ಕಳದ್ದು ತೋರಿಸಿದ್ರೆ ಅವಳಿಗೆ ಸ್ವಲ್ಪ ಐಡಿಯಾ ಇರ್ತಾಯಿತ್ತು. ಸೊ ನನ್ನ ಮಿಸ್ಟೇಕೆ ಅನಿಸುತ್ತೆ. ನಾನು ಫಸ್ಟು ಹಾಗೆ ಡೈರೆಕ್ಟ್ ಬ್ಯಾಕ್ ಸ್ಟೇಜಿಗೆ ಕರ್ಕೊಂಡೋದೆ. ಸೊ ಸ್ವಲ್ಪ ಭಯ ಪಟ್ಕೊಂಡಿದ್ಲು, ಸ್ವಲ್ಪ ಟೆನ್ಸ್ ಆದಳು ಅವಳಲ್ಲಿ. ಸೊ ಅದು ಬಿಟ್ಟರೆ ಕಾನ್ಫಿಡೆಂಟಾಗಿ ಬೋಲ್ಡಾಗೆ ಮಾತಾಡಿದ್ಲು. ತುಂಬ ಚೆನ್ನಾಗಿ ವಾಕ್ ಕೂಡ ಮಾಡಿದ್ಲು. ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಸ್ವಲ್ಪ ಡೌನ್ ಆಯಿತು. ಬಟ್ ಇದು ಫಸ್ಟ್ ಟೈಮ್ ಪ್ರೊಫೆಷ್ನಲ್ ರ್ಯಾಂಪ್ ವಾಕ್ ಅಂತ ಮಾಡ್ತಾ ಇರೋದು. ಸೊ ಆಡಿಷನ್ ಕೊಟ್ಟಿದ್ದೀನಿ. ಇನ್ನು 15 ಡೇಸಲ್ಲಿ ರಿಸಲ್ಟ್ ಹೇಳ್ತಾರೆ. ಸೊ ನೋಡೋಣ, ಗುಡ್ ಆರ್ ಬ್ಯಾಡ್ ಏನಾದರೂ ಆಗಿರಲಿ. ಸೊ ನನ್ನ ಮಗಳು ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅವಳಿಗೇನೋ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ನನಗೆ ತುಂಬ ಖುಷಿ ಇದೆ. ಸೊ ಕರ್ಕೊಂಡು ಹೋಗಿದ್ವಿ. ಅವಳಂತೂ ಫುಲ್ಲು ಎನರ್ಜಿಯಲ್ಲಿದ್ಲು. 15 ಡೇಸಿಂದ ಹೇಳಿದ ತಕ್ಷಣದಿಂದನೂ ಪ್ರಾಕ್ಟೀಸ್ ಮಾಡ್ತಾನೇ ಇದ್ಲು. ಅವಳಿಗೆ ಹೇಗೆ ಹೇಳಬೇಕು, ಯಾವ ಥರ ವಾಕಿಂಗಲ್ಲೂ ಅಷ್ಟೇ ಡೈಲಿ ರ್ಯಾಂಪ್ ವಾಕ್ ಮಾಡಿ ತೋರಿಸೋಳು ಮನೇಲಿ ಕೂಡ. ಸೊ ಹಾಗೆ ಕೆಲವೊಂದು ಫೋಟೋಸ್ನ ಕೂಡ ತೊಗೊಂಡ್ವಿ. ಎಲ್ಲ ಆದಮೇಲೆ ಸರ್ಟಿಫಿಕೇಟ್ ಒಂದು ಕೊಟ್ಟರು.
ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು ಮತ್ತು ಗಿಫ್ಟ್ ಹ್ಯಾಂಪರ್ ಒಂದಿತ್ತು. ಸೊ ಅದು ಮುಗಿಸ್ಕೊಂಡು ಪ್ಲೇ ಏರಿಯಾಗೆ ಹೋದ್ವಿ. ಪ್ಲೇ ಏರಿಯಾಗೆ ಹೋಗಿದ ತಕ್ಷಣ ಕಾರ್ಡ್ ರೀಚಾರ್ಜ್ ಮಾಡಿಕೊಂಡು ಹಾಗೆ ಹೋದ್ವಿ. ತುಂಬ ಆಟ ಆಡಿದ್ರು, ಅಲ್ಲೂ ತುಂಬ ಚೆನ್ನಾಗಿ ಎಲ್ಲನೂ ಗೇಮ್ಸು ಎಲ್ಲ ಆಟ ಆಡಿದ್ರು. ಚಿನಿಮನ ನಾನು ಕರ್ಕೊಂಡು ಹೋಗಿಲ್ಲ. ಚಿನಿಮನ ನಾನು ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಅವಳನ್ನ ಎತ್ಕೊಂಡು ಖುಷಿನ ಸೋನುನ ನೋಡಿಕೊಂಡು ಅಲ್ಲಿ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಚಿನಿಮನ್ ಕರ್ಕೊಂಡು ಹೋಗಿರಲಿಲ್ಲ. ಸೊ ಬೇಗ ಹೋಗಿ ಗೇಮ್ಸು ಅದನ್ನೆಲ್ಲ ಮುಗಿಸ್ಕೊಂಡು ಮೇಲೆ ಫುಡ್ ಕೋರ್ಟ್ಗೆ ಹೋಗಿ, ಫುಡ್ ಕೋರ್ಟಲ್ಲೂ ಅಷ್ಟೇ ಅಂದರೆ ಮಧ್ಯಾಹ್ನನೂ ಏನೂ ಕುಕ್ ಮಾಡಿರಲಿಲ್ಲ ನಾನು. ಬೆಳಗ್ಗೆ ಬೇಗನೆ ಲೇಟಾಗೇ ಟಿಫನ್ ಮಾಡಿದ್ದು, ಒಂದೇ ಸತಿ ಬ್ರಂಚ್ ಆಯ್ತದು. ಸೊ ಬೇಗ ಅಲ್ಲಿಂದ ಮುಗಿಸ್ಕೊಂಡು, ಯಾಕಂದರೆ ಚಿನಿಮ ಮನೇಲಿ ಇರ್ತಾ ಇಲ್ಲಲ್ಲ, ಇನ್ನು ಜಾಸ್ತಿ ಹೊತ್ತಾದರೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಬೌಲಿಂಗ್ ಮುಗಿಸ್ಕೊಂಡ್ವಿ. ಲಾಸ್ಟ್ ಆಡಿದ್ದೆ ಬೌಲಿಂಗು, ಯಾಕಂದರೆ ನಾವು ಫಸ್ಟ್ ಹೋದಾಗ ಜನ ಇದ್ದರು ಅಲ್ಲಿ. ಸೊ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಜನನೂ ಎಲ್ಲ ಖಾಲಿಯಾಗಿದ್ದರು. ಸಂಡೇ ಆಗಿದ್ದರಿಂದ ಮಾಲಲ್ಲಿ ತುಂಬ ಕ್ರೌಡ್ ಇತ್ತು. ಮಾಲ್ ಬಂದುಬಿಟ್ಟು ನಾನು ಹೇಳೋದೇ ಮರ್ತೋದೆ, M5 ಎಲೆಕ್ಟ್ರಾನಿಕ್ ಸಿಟಿ, ಈ ಸಿಟಿ ಮಾಲ್ ಇದೆಯಲ್ಲ, ಸೊ ಆ ಮಾಲಲ್ಲಿ ಆರ್ಗನೈಸ್ ಆಗಿದ್ದಿತ್ತು ಬೂಟ್ ಕ್ಯಾಂಪು, ಬ್ಯಾಂಗ್ಳೂರು ಬೂಟ್ ಕ್ಯಾಂಪು, ಇಂಡಿಯನ್ ಕಿಡ್ಸ್ ಫ್ಯಾಷನ್ ವೀಕ್ದು. ಸೊ ಬೌಲಿಂಗು ಮುಗೀತು. ಬೌಲಿಂಗ್ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಫುಡ್ ಕೋರ್ಟ್ಗೆ ಹೋಗಿ, ಫುಡ್ ಕೋರ್ಟಲ್ಲಿ ಅಂದರೆ ಫ್ಯಾನ್ಸಿಯಾಗಿ ಜಾಸ್ತಿ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ಸೊ ಬಿರಿಯಾನಿ ಮತ್ತು ಹಾಗೆ ಮಕ್ಕಳು ಪಿಜ್ಜಾ ತೊಗೊಂಡ್ರು. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಕೆಲವೊಂದು ಪಿಕ್ಸ್ ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.